ಆನೇಕಲ್ ತಾಲೂಕಿನ ಬ್ಯಾಗಡದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹಾಗಡೆ ಗೇಟ್ನಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣ ಜಾಗ ಹಾಗೆ ನಾಮ ಫಲಕವನ್ನ ಖಾಸಗಿ ಕಾಲೇಜಿನ ಆಡಳಿತ ಮಂಡಳಿ ದುರುಪಯೋಗವನ್ನ ಪಡಿಸ್ಕೊತಾ ಇದೆ ಎಂದು ಆರೋಪಿಸ್ತಾ ಇದ್ದಾರೆ. ವಕೀಲರು ಹಾಗೆ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ಪುರುಷೋತ್ತಮ್, ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣದ ಜಾಗವನ್ನ ಖಾಸಗಿ ಕಾಲೇಜು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದೆ. ಬಸ್ ನಿಲ್ದಾಣದ ನಾಮಫಲಕದಲ್ಲಿ ಚಿಕ್ಕ ಹಾಗಡೆ ಗೇಟ್ ಜೊತೆಗೆ ಕಾಲೇಜಿನ ಹೆಸರನ್ನ ಸೇರಿಸಲಾಗ್ತಾ ಇದೆ. ಅದಲ್ಲದೆ ಸಾರ್ವಜನಿಕ ಫುಟ್ಪಾತ್ನಲ್ಲಿ ಉದ್ಯಾನವನವನ್ನ ನಿರ್ಮಿಸಿರುವುದು ಸಾರ್ವಜನಿಕ ಹಿತಾಸಕ್ತಿಗೆ ಸಂಪೂರ್ಣ ವಿರುದ್ಧವಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥೆ ಅನುರಾಧ ಅವರು ಮಾತನಾಡಿ, ಚಿಕ್ಕ ಹಾಗಡೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಧೂಮಪಾನ ಮಾಡ್ತಾ ಇರೋದು, ವಾಹನಗಳನ್ನ ರಸ್ತೆ ಮಧ್ಯದಲ್ಲೇ ಅಡ್ಡಾದಿಡ್ಡಿ ನಿಲ್ಲಿಸಿ ಗುಂಪುಗೂಡೋದ್ರಿಂದ ಶಾಲಾ ವಾಹನಗಳು, ಮಹಿಳೆಯರು ಹಾಗೆ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ ಎಂದು ದೂರಿದ್ದಾರೆ. ಬಳಿಕ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಸಂಸ್ಥಾಪಕ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಅವರು ಮಾತನಾಡಿ, ಅಲಿಯನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡಲೇ ಈ ಸಮಸ್ಯೆಯನ್ನ ಪರಿಹರಿಸಬೇಕು, ಇಲ್ಲವಾದಲ್ಲಿ ಸಾರ್ವಜನಿಕರನ್ನ ಒಗ್ಗೂಡಿಸಿ ಬೃಹತ್ ಹಾಗೆ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಚಿನ್ನಪ್ಪ, ವಕೀಲ ಪುರುಷೋತ್ತಮ್, ಅನುರಾಧ, ಶಶಿ, ಜನಧನಿ, ಸೌಮ್ಯ, ಹೋರಾಟಗಾರ ಸೋಲೂರು ಮಹೇಶ್, ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಲಿಯನ್ಸ್ ಗೇಟ್ ಅಂತ ಹಾಕೊಂಡಿದ್ರೆ ನೂರಾರು ವರ್ಷಗಳಿಂದ ಈ ಗೇಟ್ ಚಿಕ್ಕಾಗಡೆ ಅಂತಿತ್ತು. ಇತ್ತೀಚೆಗೆ ಬಂದಂತ ಅಲಿಯನ್ಸ್ ಗೇಟು, ವ್ಯಾಪಾರಕ್ಕಾಗಿ ಬಂದಿರತಕ್ಕಂತ ಈ ಗೇಟು ಇವತ್ತು ಚಿಕ್ಕಾಗಡೆ ಗೇಟ್ ಅನ್ನ ಸಂಪೂರ್ಣವಾಗಿ ಮಾಯ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರದಿಂದ 14 ಲಕ್ಷ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸರ್ಕಾರಿ ಅನುದಾನದ ಬೋರ್ಡ್ಗೆ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಇವತ್ತು ಏನು ಅಲಿಯನ್ಸ್ ಗೇಟ್ ಅಂತ ಚಿಕ್ಕಾಗಡೆ ಗೇಟ್ಗೆ ಮಸಿ ಬೀಳ್ತಕ್ಕಂಥ ಅಲಿಯನ್ಸ್ ಗೇಟ್ ಅಂತ ಹಾಕೊಂಡಿದ್ರೆ ಈ ಅಲಿಯನ್ಸ್ ಗೇಟ್ ಅನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು ಏನಪ್ಪಾ ಅಂದ್ರೆ, ನೀವೆಲ್ಲ ನೋಡ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ಫುಟ್ಪಾತ್ ಇಲ್ಲ. ಈ ಫುಟ್ಪಾತ್ ಅಲ್ಲಿ ಏನ್ ಮಾಡಿದ್ರೆ ಎಲ್ಲಾ ಕಾಲೇಜಿನ ವಾಹನಗಳನ್ನು ನಿಲ್ಲಿಸ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಗೇಟ್ ಒಳಗಡೆ ನಿಲ್ಲಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಮಾಧ್ಯಮದ ಮುಖಾಂತರ ನಾವು ಇವತ್ತು ವಿಚಾರವನ್ನ ತಿಳಿಸಿದ್ವಿ. ಒಂದು ವೇಳೆ ಈ ಬೋರ್ಡ್ ಅನ್ನ ತೆಗೆದು ಇಲ್ಲಿನ ವ್ಯವಸ್ಥೆಯನ್ನ ಸರಿಪಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಗೇಟ್ ಇಂದ ಆನೇಕಲ್ಗೆ ಅಥವಾ ಕಾಲೇಜ್ಗೆ ಒಂದು ಉಗ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಯಾರು